ಇಂಟೆಲಿಜೆಂಟ್ ಟೀಚರ್ ಹೆಂಡತಿ ಮಕ್ಕಳು 4 ಮಂದಿಗೆ ಆಗಿದೆ. ಅವ್ರಿಗೆ ಗೊತ್ತಿಲ್ಲ, ಲೀಕ್ ಆಗಿರೋದು. ನಂತರ ಒಂದು ಮೊಬೈಲ್ ಆನ್ ಬರ್ನ್ ಆಗಿದೆ. ಆ ಹೆಣ್ಮಕ್ಳು ಸ್ವಲ್ಪ 70ಕ್ಕಿಂತ ಜಾಸ್ತಿ ಇದೆ. ಇದು ಡೇಂಜರ್. ಇವ್ರಿಗೇನು ಅದು ಇಲ್ಲ, ಇವರೆಲ್ಲ ಸರಿ ಆಗ್ತದೆ. ಅದಕ್ಕೆ ಸ್ವಲ್ಪ ಎಫರ್ಟ್ ಮಾಡೋದು ಡಾಕ್ಟ್ರು. ನಾನು ಹೇಳಿದವ್ರಿಗೆ ಮತ್ತೇನಾದರೂ ಬೇರೆಯಿಂದ ಮೆಡಿಸಿನ್ಸು ಖರ್ಚು ಅದು ಮಾಡೋದು. ಇದೇನೆಂದರೆ ಈ ಯಾವಾಗಲಾದರೂ ಕ್ಷೇತ್ರದಲ್ಲಿ ಬೇರೆ ಯಾರಾಗಲಿ ಈ ಗ್ಯಾಸಿನ ಬಗ್ಗೆ ಭಾಳ ಕಾಳಜಿ ಇರಬೇಕು. ಗ್ಯಾಸನ್ನೇನು ಅಡುಗೆ ಮನೆಗೆ ಇಡಬಾರ್ದು, ಹೊರಗಡೆ ಒಂದು ಲೈನ್ ಮಾಡಿ ಲಾಕ್ ಮಾಡಬೇಕು. ಆಮೇಲೆ ಎಷ್ಟೊಂದು ಇದನ್ನು ತಿಳ್ಕೊಳ್ಳೋಲ್ಲ. ಮತ್ತು ಗ್ಯಾಸಿಂದ ಏನು ಗೊತ್ತಾಗಲ್ಲ, ಸಣ್ಣ ಲೀಕೇಜು ಏನಾಗುತ್ತೆ. ಇನ್ನು ಉಣ್ಕಲ್ದಾಗೈತೆ ಆಗಿಂದಾಗಿದೆ. ಬಟ್ ಏನು ಮಾಡೋದು, ಡಾಕ್ಟ್ರ್ ಎಲ್ಲ ರೀತಿ ಪ್ರಯತ್ನ ಮಾಡಾಕ್ತಾರೆ. 3 ಮಂದಿ ಔಟ್ ಆಫ್ ಡೇಂಜರ್ ಆಗ್ತೇವೆ. ಅದಕ್ಕೆ ಇನ್ನೂ ಏನಂದ್ರೆ ಡೇಂಜರ್ ಇದಾಗ್ತದೆ, 60ಕ್ಕಿಂತ ಜಾಸ್ತಿ ಇದೆ. ಮತ್ತು ಬೇರೆ ಬೇರೆ ಮೆಡಿಸಿನ್ ಭಾಳ ಒಳ್ಳೆಯ ಶಿಕ್ಷಕರು. ಗಂಡ ಹೆಂಡತಿ ಇಬ್ಬರು ಅವರು ಸೋಷಿಯಲ್ ವರ್ಕ್ನ ಮಾಡ್ತಿದ್ರು ಮತ್ತು ಕ್ಲಾಸ್ ಯಾವ ಸ್ಕೂಲ್ನಾಗ ಕೆಲಸ ಮಾಡಿದ್ರು? ಗೌರ್ಮೆಂಟ್ ಸ್ಕೂಲ್. ಅದಕ್ಕೆ ಹೇಳಿನ ಡಾಕ್ಟರ್ಗಳಿಗೆ ಮತ್ತು ಹೆಚ್ಚಿನ ಒಂದು ಅವರಿಗೆ ಏನಾದರೂ ಹೆಚ್ಚು ಬೇಕಾದರೆ ಮತ್ತೊಂದು ಇಲ್ಲ ಅಂದರೆ ಮತ್ತೆ ಬೇರೆ ಕೆಲಸ ನಾವು ವ್ಯವಸ್ಥೆ ಮಾಡಿಕೊಡ್ಬೇಕು. ಮಾಡಿ ದೇವರನ್ನು ಬೆಳೆಸೋದು ಲಘು ಬೇಗನೆ ಸುಧಾರಣೆ. ಥ್ಯಾಂಕ್ ಯು.